ಮನೆ. ದಯವಿಟ್ಟು ನಿಮ್ಮ ಮನಸ್ಸಿಂದ ಹೊರಗಡೆ ಬನ್ನಿ. ದೇವಸ್ಥಾನದಂತ ಮನೆಗೆ ತಂದಿರುವೆ ದೊಡ್ಡಸ್ತಿಕೆ ಕಣಪ್ಪ. ಮನೆ ತಂದಿರುವಾಗ ತುಂಬ ಮನೆ ಯಾಕೋ ನಾನು ಮನೆಗೆ ಬರ್ತಾ ಇದ್ರೆ ಅಂತ ತಿಳಿದು ಪ್ರವೇಶ ಪಡಿತೇನೆ. ನೋಡಿ, ನಿಮ್ಗೇನು ತೊಂದರೆ ಇಲ್ಲ ಅಂದ್ರೆ ನಿಮ್ಮನ್ನ ಅಪ್ಪ ಅಂತ ಕರಿಬೋದಾ? ಅಪ್ಪನ ರಾಜ ಏನ್ ಹೇಳ್ತಾ ಇದ್ದಪ್ಪ ನೀನು? ಎಂದು ಪರದೇಶಿಯಾಗಿ ಬಿದ್ದಿದ್ದ ನನ್ನನ್ನ ಮನೆ ಕರ್ಕೊಂಡು ಬಂದು ಮಗನ ಪ್ರೀತಿ ತೋರಿಸ್ತಾ ಇದ್ದ. ನನ್ನನ್ನ ಅಪ್ಪ ಅಂತ ಕರೆಯೋದು ನನ್ನ ಒಪ್ಪಿಗೆ ಬರಬೇಕೇನೋ? ಅಪ್ಪ ರಾಜ, ಅಪ್ಪ ರಾಜ, ಅಪ್ಪ ನಿಮ್ಗೆ ಇನ್ನೊಬ್ರು ಪರಿಚಯ ಮಾಡ್ಕೊಡ್ತೀನಿ. ನನ್ಗೊಬ್ಳು ತಂಗಿ ಇದ್ದಾಳೆ, ಅಂಜು. ಅಂಜು ಇದೆಯಮ್ಮ? ಏನಣ್ಣ? ಅಣ್ಣ ಯಾರಣ್ಣ ಹೇಳು? ಅಂಜು, ಇವ್ರ ಪರಿಚಯ ಮಾಡ್ಬೇಕಂತಾನೆ ನೀನ್ ಕರೀತಿರೋದು. ಇವ್ರ ಹೆಸರು ಶರಣ್ ಅಂತ. ಅವ್ರ ಮಗನ ಹುಡ್ತಾ ಬಂದಿದ್ರು. ಅವರಿಗೆ ಇಲ್ಲಿ ಯಾರ ಪರಿಚಯನೂ ಇಲ್ಲ. ಅದಕ್ಕೆ ನಾನು ನಮ್ಮ ಮನೆ ಕರ್ಕೊಂಡು ಒಂದ್ ಕಡೆ ಇನ್ನೊಂದ್ ಕಡೆ ಅವ್ರ ಮಗನ ಅಲ್ವಾ? ತುಂಬಾನೇ ಸಂತೋಷ ಆಯ್ತು ಅಣ್ಣ. ಬೆಳೆಯುತ್ತದೆ ತಂದೆ ತಾಯಿಯನ್ನು ಕಳ್ಕೊಂಡು ನಿನ್ನ ಆಶಯದಲ್ಲಿ ಬೆಳೆದ ನಮ್ಗೆ ತಂದೆಯ ಪ್ರೀತಿ ಸಿಗುತ್ತೆ ಅಂದ್ರೆ ತುಂಬಾನೇ ಸಂತೋಷ ಅಣ್ಣ. ಮತ್ತೆ ಅಪ್ಪ ನಮ್ಮ ಜೊತೆನೇ ಇರ್ಲಿ, ನಮ್ಮ ಕಷ್ಟ ಸುಖಗಳಲ್ಲಿ ಸಮಭಾಗಿಯಾಗಿರ್ಲಿ. ನಮ್ಮ ಮನೆಯಲ್ಲಿ ಹೇಗ್ ಬರ್ದಿರ್ತಾನೋ ಅದೇ ರೀತಿ ನಡೆಯುತ್ತೆ. ಒಬ್ಬ ಮಗನನ್ನ ಕಳ್ಕೊಂಡು ಬಂದವನಿಗೆ ಆ ದೇವರು ಎರಡೆರಡು ಮಕ್ಕಳನ್ನ ಕಾಣಿಕೆಯಾಗಿ ನೀಡಿದ್ದಾನೆ. ಪ್ರೀತಿಯನ್ನ ತೋರಿಸೋದನ್ನ ನೋಡ್ತಾ ಇದ್ರೆ ನೀವೇ ನನ್ನ ಕರುಣ ಪುಡಿಯಾಗುತ್ತೇನೋ ಅಂತ ಅನಿಸ್ತೇನೆ. ಅಪ್ಪ, ನೀವೇ ನಿಮ್ ಕಣ್ಣ ಮುಂದೆ ನಿಮ್ ಕಣ್ಣಲ್ಲಿ ಯಾವತ್ತೂ ನೀರು ಬರ್ಬಾರ್ದು. ಇದೇ ಕೊನೆ, ಸರಿನಾ? ಸರಿ ಕಣಪ್ಪ. ಹೌದಪ್ಪ, ನೀವು ನಿಮ್ಮಂತೆ ಯಾವತ್ತೂ ಕಣ್ಣೀರ್ ಹಾಕ್ಬಾರ್ದು ಅಣ್ಣ. ಅಪ್ಪ ಒಂದು ಖುಷಿಗೆ ನಾನು ಸಿಹಿ ಅಡಿಗೆ ಏನಾದ್ರು ಸರಿ ಅಮ್ಮ. ಒಳಗಡೆ ರೆಸ್ಟ್ ಮಾಡಿ. ನಾನ್ ತುಂಬಾ ಚೆನ್ನಾಗಿದ್ದೀನಿ ಕಣ. ಹಂಗಾಗಿ ನೀನ್ ಕಂಪ್ನಿಗೆ ಯಾವಾಗ ಬಂದ? ನಾನ್ ಬಂದು ಒಂದ್ ಸ್ವಲ್ಪ ದಿನ ಆಯ್ತು. ಅದೇನೋ ಹೇಳ್ದಕ್ಕೆ ಅದೇ ಬಂದ್ಬಿಟ್ಟಿದ್ಯಾ? ನನ್ ನೆನ್ಪಾದ್ರು ರಾಜನ್, ಗೆಳೆಯರು ಅಂದ್ಮೇಲೆ ನೆನ್ಪಾಗ್ದೆ ಇರ್ತಾರೆ ನಾವು. ಅದ್ರಲ್ಲೂ ನೆನ್ಪಾದ್ರು ಸದಾ ಇರುತ್ತೆ ನೋಡು. ನಾನಿವಾಗ ನಿಮ್ ಮನೆಗೆ ಬರ್ಲು ಕಾರಣ ಏನಂದ್ರೆ ಒಂದು ಕೇಸ್ನ ಇನ್ವೆಸ್ಟಿಗೇಷನ್ ಅಂತ ಬಂದಿದ್ದೆ. ಒಂದು ವಿಷಯ ಸಿಕ್ಕಿದ್ದ, ನೀನ್ ಬಂದಿರೋ ವಿಷಯ ತಿಳಿಸಿದ. ಓ, ಹಾಗೆ ನಿನ್ನ ನೋಡಿ ಮಾತಾಡ್ಕೊಂಡು ಹೋಗುವ ಅಂತ ಬಂದೆ. ಇದಕ್ಕೆಲ್ಲ ಆ ವಿಷಯ ಅಂತಂತ ಇತ್ತು. ಇರ್ಲಿ ಬಿಡು, ಕೊನೆ ಪಕ್ಷನಾದ್ರೂ ಒಂದಲ್ವಲ್ಲ, ಅಷ್ಟು ಸಾಕು. ನಾನು ಅದೇನೋದು ಇನ್ವೆಸ್ಟಿಗೇಷನ್ ಅಂತ ಇದ್ದೆ. ಏನೋದು? ಏನೆಂದ್ರೆ ಫ್ಯೂ ಡೇಸ್ ಬ್ಯಾಕ್ ಒಬ್ಬ ಕೈದಿ ತಪ್ಪಿಸ್ಕೊಂಡಿದ್ದ. ಅವನನ್ನ ಎಲ್ಲಿ ಹುಡುಕಿದ್ರು ಸಿಗ್ತಾನೆ ಇಲ್ಲ ಕಣ. ಪಾಪ, ಅವನ 10 ವರ್ಷದ ಮಗಳ ಮೇಲೆ ಸ್ಕೂಲ್ನಿಂದ ಬರುವಾಗ ಅತ್ಯಾಚಾರವಾಗಿತ್ತು. ಆದ್ರೆ ಆ ಹೀನ ಕೆಲಸವನ್ನ ಯಾರು ಮಾಡಿದಾರೋ ಅನ್ನೋ ಸತ್ಯ ಇದುವರೆಗೂ ತಿಳಿದಿಲ್ಲ ಕಣ. ಪಾಪ, ನಿರಪರಾಧಿಯಾದ ಅವನ ಮೇಲೆ ಆ ಜಯದೇವ್ ಅಪರಾಧಿಯ ಪಟ್ಟ ಕಟ್ಟಿ ಶಿಕ್ಷೆಗೆ ಗುರಿಯಾಗುವಂತೆ ಮಾಡಿದ್ದ. ತನ್ನ ಮಗಳ ಈ ಸ್ಥಿತಿಗೆ ಕಾರಣರಾದವ್ರನ್ನ ಹುಡುಕಿ ಸೇಡು ತೀರ್ಸ್ಕೊಳ್ತೀನಿ ಅಂತ ಹೇಳಿ ಕೋರ್ಟ್ನಿಂದ ಬರುವಾಗ ಕಾಡಿನ ಮಧ್ಯೆ ಜೀಬ್ರ ಜಿಗಿದು ತಪ್ಪಿಸ್ಕೊಂಡಿದ್ದ. ಓ ಮೈ ಗಾಡ್. ಅಜಯ್, ಅವನ್ ದಾರಿ ನಿಯತ್ತಲ್ಲಿ ಇದ್ದಿದ್ದು ಅವನು ಜೈಲಿಂದ ತಪ್ಪಿಸ್ಕೊಂಡು ದೊಡ್ಡ ತಪ್ಪು ಮಾಡಿದ್ದಾನೆ. ಪಾಪ ಕಣು, ಅಷ್ಟು ಚಿಕ್ಕ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿ ಸಾಯಿಸಿದ್ದಾರೆ ಅಂದ್ರೆ ಇನ್ನು ಆ ತಂದೆ ಎಷ್ಟು ನೋವಿರ್ಬೇಡ. ಆ ನೋವನ್ನು ಅವನ ಮನಸ್ಸಲ್ಲಿ ಇಟ್ಕೊಂಡು ಆ ಅತ್ಯಾಚಾರ ಮಾಡಿದ ಕಿಡಿಗೇಡಿಗಳಿಗೆ ಅಗ್ನಿಯಾಗಿ ಉರಿಯುವುದಂತೂ ಖಂಡಿತ ಕಣೋ. ಈಗಿನ ಈ ಭ್ರಷ್ಟ ಸಮಾಜದಲ್ಲಿ ರಾಜಕೀಯದ ಸಪೋರ್ಟ್ ಮೇಲೆ ತುಂಬಾ ಹಾರಾಡ್ತಿದ್ದಾರೆ. ಅಂತವ್ರನ್ನ ಮಟ್ಟಾಕ್ಬೇಕಂದ್ರೆ ನಿಮ್ ಜೈಲಿಂದ ತಪ್ಪಿಕೊಂಡಿದ್ದಾರಲ್ಲ ಅಂತ ದಿಟ್ಟ ತೀರನೇ ಬೇಕು ಕಣೋ. ಆವಾಗ್ಲೇ ಈ ಸಮಾಜದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಸಹ ಭಯವಿಲ್ಲದೆ
ಇಲ್ಲದೆ ತಿರ್ಗಾಡೋಕೆ ಸಾಧ್ಯ. ರಾಜನ್, ಈ ರಾಜಕೀಯ ಅನ್ನೋದೇ ಹಾಗೆ ಕಣೋ. ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡದೆ ಅಮಾಯಕರನ್ನ ಶಿಕ್ಷೆಗೆ ಗುರಿಯಾಗುವಂತೆ ಮಾಡೋದು. ಇದಕ್ಕೆಲ್ಲ ಕಾರಣ ಹಣ ಕಣೋ, ಹಣ. ಎಲ್ಲಿ ಹಣವಿರುತ್ತೋ